ಹಿಂದೆ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ, ಇವಳು ನಿಜವಾಗ್ಲೂ ನಿನ್ನ ಮಗಳ? ಹೌದದ್ಕೆ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಇಲ್ಲ, ಇವಳು ನಿಜವಾಗ್ಲೂ ತೀರ್ಕೊಂಡ್ಬಿಟ್ಟಿದ್ದಾಳ? ಏನದಕ್ಕೆ ಹೀಗೆ ಕೇಳ್ತಿದ್ದೀರಾ? ನನ್ನ ಮಗಳ ಸಾವಿನ ಬಗ್ಗೆ ನಾನೇ ಸುಳ್ಳು ಹೇಳ್ತೀನ? ಇನ್ನೇನು ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ 1 ವರ್ಷಕ್ಕೆ ಬಂತು. ತುಂಬ ಮುದ್ದಾದ ಹುಡುಗಿ, ಯಾವತ್ತು ಯಾರ ಮನಸ್ಸನ್ನು ನೋಯಿಸ್ದೋಳಲ್ಲ. ಯಾವಾಗಲೂ ನಗನಗ್ತಾ ಸಂತೋಷವಾಗಿ ಮನೆ ತುಂಬ ಓಡಾಡ್ಕೊಂಡಿರೋಳು. ಈಗ ಇವಳಿಲ್ದೆ ನಮ್ಮನೆ ಮನಸ್ಸು ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಜಾನು ಬಗ್ಗೆ ಇಷ್ಟೊಂದು ಕೇಳ್ತಿದ್ದೀರಲ್ಲ, ಇವಳ ಥರ ಯಾರನ್ನಾರು ನೋಡಿದ್ದೀರಾ? ಅಲ್ಲ, ಇಷ್ಟು ಮುದ್ದಾಗಿರೋ ಹುಡುಗಿ ಈಗಿಲ್ಲ ಅಂತ ಹೇಳಿದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ಲಕ್ಷ್ಮಿ. ನಮಗೂ ಅವಳ ಸಾವನ್ನ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಅವಳು ಇಲ್ಲೇ ಎಲ್ಲೋ ಬದುಕಿದ್ದಾಳೆ, ನಮ್ಮ ಸುತ್ತಮುತ್ತನೇ ಇದ್ದಾಳೆ ಅಂತ ಅನ್ಸುತ್ತೆ. ಏನು ಮಾಡೋದು? ನೀವು ಕೂತಿರಿ, ನಾನು ಅಡುಗೆ ಮಾಡ್ಕೊಂಬರ್ತೀನಿ. ಇದೇನು ಅನಾಹುತ ಆಗೋಯ್ತು? ಇಷ್ಟು ದಿನ ನಮ್ಮ ಮನೇಲಿ ಇದ್ದಿದ್ದು ಲಕ್ಷ್ಮಿ ಮಗಳು ಜಾನು. ಛ, ನಾನು ಅವತ್ತೇ ಅವಳನ್ನ ನೋಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಈಗ ಏನು ಮಾಡಲಿ ನಾನು? ನಾನೇ ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ನಲ್ಲ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅದಕ್ಕೆ ವಿಶ್ವ ಅವಳ ಜೊತೆ ಚೆನ್ನಾಗಿದ್ದ. ಅವಳ ವಿಷಯ ಬಂದರೆ ವಹಿಸ್ಕೊಂಡು ಮಾತಾಡ್ತಾ ಇದ್ದ. ನನಗೇನು ಅರ್ಥ ಆಗದೆ ಹೋಯ್ತಲ್ಲ. ಥೂ, ಈಗ ಅವಳು ಎಲ್ಲಿ ಅಂತ ಹೇಗೆ ಕಂಡುಹಿಡೀಲಿ ನಾನು? ಲಕ್ಷ್ಮೀ